ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲ ರೀತಿಯ ಸೊಪ್ಪು ಬಳಸಿ ಮಸ್ಸೊಪ್ಪು ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ. ಅದ್ಭುತವಾಗಿರುತ್ತೆ. ಈ ರೀತಿ ಮಾಡಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೀವಿನ್ನು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಬನ್ನಿ ಮಾಡುವ ವಿಧಾನ ತೋರಿಸ್ತೀನಿ. ಮಿಕ್ಸ್ ಸೊಪ್ಪು ತೊಗೊಂಡಿದ್ದೀನಿ ನಾನು. ಹೊಲದ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಅರವೆ ಸೊಪ್ಪು, ಗಣಗಲ್ ಸೊಪ್ಪು, ಮಿಕ್ಸ್ ಎಲ್ಲ ರೀತಿಯ ಸೊಪ್ಪು ತೊಗೊಂಡಿದ್ದೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ರೀತಿ ಸೊಪ್ಪು ತೊಗೊಂಡು ಸೊಪ್ಪು ಸಾರು ಮಾಡಿದ್ರೆ. ತುರಿದಿರೋ ಅಂಥ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅರ್ಧ ಕಪ್ ಆಗೋಷ್ಟು, 50 ಗ್ರಾಮ್ ಆಗೋಷ್ಟು ಮೈಸೂರು ಬೇಳೆ ತೊಗೊಂಡಿದ್ದೀನಿ. ಒಂದು 3 ಸ್ಪೂನ್ ಆಗೋಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆ ತೊಗೊಂಡಿದ್ದೀನಿ 50 ಗ್ರಾಮ್ ಆಗೋಷ್ಟು. ಎಣ್ಣೆ, ಸಾಸಿವೆ ಒಗ್ಗರಣೆಗೆ. ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಗ್ಯಾಸ್ಟ್ರಿಕ್ ಬರಲ್ಲ ಅಂತ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಖಾರಕ್ಕೆ 6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಸಣ್ಣ ಈರುಳ್ಳಿ, ಒಂದು ಸಣ್ಣ ಟೊಮೊಟೊ, ಅರ್ಧ ಸ್ಪೂನ್ ಜೀರಿಗೆ, ಒಂದು ಬ್ಯಾಡಗೆ ಮೆಣಸಿನ್ಕಾಯಿ, ಕರಿಬೇವು ತೊಗೊಂಡಿದ್ದೀನಿ. ಮೊದಲು ಒಂದು ಕುಕ್ಕರ್ಗೆ ಬೇಳೆ ಎಲ್ಲ ಸೇರಿಸ್ತಾ ಇದ್ದೀನಿ. ಹೆಸರುಬೇಳೆ ಮತ್ತು ತೊಗರಿಬೇಳೆ, ಮೈಸೂರು ಬೇಳೆ ಸೇರಿಸಿ ನೀಟಾಗಿ ತೊಳ್ಕೊಬೇಕು. ಮೊದಲು ಬೇಳೆ ನೀಟಾಗಿ ತೊಳ್ಕೊಂಡಿದ್ದೀನಿ. ಈಗ ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಸೇರಿಸ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ. ಈ ರೀತಿ ಬೇಳೆಗೆ ಎಣ್ಣೆ ಮತ್ತು ಅರಿಶಿನ ಹಾಕೋದ್ರಿಂದ ಬೇಳೆ ಬೇಗ ಬೇಯುತ್ತೆ ಅಂತ ನಾನು ಸೇರಿಸ್ತಾ ಇದ್ದೀನಿ. ಈಗ ಇದನ್ನ 4 ರಿಂದ 5 ವಿಸಿಲ್ ಕೂಗಿಸ್ಕೋಬೇಕು ಬೇಳೆನ. ಬೇಳೆ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಈರುಳ್ಳಿ ಸೇರಿಸ್ತಾ ಇದ್ದೀನಿ, ಹಾಗೆ ಟೊಮೊಟೊ, ನಂತರ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ, ಹಾಗೆ ಹಸಿಮೆಣಸಿನ್ಕಾಯಿ, ಸೊಪ್ಪು ಸೇರಿಸ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಅಂತ ಸೊಪ್ಪೆಲ್ಲ ಸೇರಿಸಿದ್ದೀನಿ. ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಈಗ ಕುದಿಯೋಕೆ ಇಡಬೇಕು. ಚೆನ್ನಾಗಿ ಬೇಯಿಸ್ಕೋಬೇಕು. ನೀವು ಹಾಗೆ ಆದರೂ ಬೇಯಿಸ್ಕೋಬೋದು, ಒಂದು ವಿಸಲ್ ಕೂಗಿಸ್ಕೋಬೋದು. ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಪ್ಲೇಟ್ ಮುಚ್ಚಿ ನೀವು ಬೇಕಾದರೆ ವಿಸಿಲ್ ಕೂಗಿಸ್ಕೋಬೋದು. ನಾನು ಹೀಗೆ ಬೇಯಿಸ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ತುರಿದಿರೋಂಥ ತೆಂಗಿನಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಗಟ್ಟಿಯಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಹಾಲು ತೊಗೋಬೇಕು. ಇದರಲ್ಲಿ ತೆಂಗಿನಕಾಯಿ ಹಾಲು, ತೆಂಗಿನಕಾಯಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಇದನ್ನ ಫಿಲ್ಟ್ರ್ ಮಾಡ್ಕೊಳ್ಳೋಣ. ನೋಡಿ, ಸೊಪ್ಪು ಚೆನ್ನಾಗಿ ಕುದೀತಾ ಇದೆ. ಈಗ ತೆಂಗಿನಕಾಯಿ ಹಾಲು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊಪ್ಪೆಲ್ಲ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದ್ರೇ ಟೇಸ್ಟಾಗಿರುತ್ತೆ. ನೀವು ಬೇಕಾದರೆ ಇದಕ್ಕೆ ಪಾಲಕು, ದಂಟು ಸೊಪ್ಪೆಲ್ಲ ಸೇರಿಸ್ಕೋಬೋದು. ನಮ್ಮ ಮನೆಯಲ್ಲಿ ಇರಲಿಲ್ಲ ಅಂತ ನಾನು ಇಷ್ಟೇ ಸೊಪ್ಪು ಸೇರಿಸಿದ್ದೀನಿ. ಚೆನ್ನಾಗಿ ಸಾಂಬಾರು ಕುದೀತಾ ಇದೆ. ಈಗ ಇದನ್ನ ಒಂದು ಪಾತ್ರೆಗೆ ಬಗ್ಗಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಸೊಪ್ಪು ಸಪ್ರೇಟ್ ಮಾಡಿಕೊಂಡು ಬಗ್ಗಿಸ್ಕೊತಾ ಇದ್ದೀನಿ. ಸೊಪ್ಪು ಸಪ್ರೇಟು ಬಗ್ಗಿಸ್ಕೋಬೇಕು. ನಂತರ ಈ ರೀತಿ ಚೆನ್ನಾಗಿ ಮಸಿಬೇಕು. ಚೆನ್ನಾಗಿ ಮಸಿದ್ರೆ ಸೊಪ್ಪು ಬಾಯಿಗೆ ಸಿಗಲ್ಲ ಮತ್ತು ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಸಿಬೇಕು. ನುಣ್ಣಗೆ ಮಸಿಬೇಕು. ನಾವು ಮಿಕ್ಸಿಗೆ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಇರಲ್ಲ. ನಮಗೆ ಸೊಪ್ಪು ತಿಂದಂಗೂ ಇರಬಾರ್ದು, ಗೊತ್ತಾಗಬಾರ್ದು. ಆ ರೀತಿ ಅಂದರೆ ಈ ರೀತಿ ಚೆನ್ನಾಗಿ ಮಸಿದ್ರೇ ತುಂಬ ಚೆನ್ನಾಗಿರುತ್ತೆ. ನೋಡಿ, ನುಣ್ಣಗೆ ಈ ರೀತಿ ಚೆನ್ನಾಗಿ ಮಸಿಬೇಕು. ನೋಡಿ, ನುಣ್ಣಗೆ ಮಸ್ತಿದ್ದೀನಿ. ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ,
ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈಗ ಸಾಂಬಾರು ಕಾಯಕ್ಕಿಡೋಣ. ಕಾಯಿಸ್ಕೋಬೇಕು, ನಂತರ ಒಗ್ಗರಣೆ ಕೊಡಬೇಕು. ಸ್ವಲ್ಪ ರುಚಿ ನೋಡಿಕೊಂಡು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ಒಗ್ಗರಣೆ ಕೊಡೋಣ. ಒಂದು ಪ್ಯಾನ್ಗೆ 1 ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬೆಣ್ಣೆ, ಆಪ್ಷನಲ್ ಇದು, ಬೆಣ್ಣೆ ಸೇರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಹಾಕ್ಕೋಬೋದು. ನಾನೆಲ್ಲ ಅದಕ್ಕೂ ಬೆಣ್ಣೆ ಯಾಕಂದರೆ ಸೇರಿಸೋದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾನು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಸಾಸಿವೆ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಜೀರಿಗೆ ಸೇರಿಸ್ತಾ ಇದ್ದೀನಿ. ನಂತರ ಕರಿಬೇವು ಸೇರಿಸ್ತಾ ಇದ್ದೀನಿ. ನೋಡಿ, ಬ್ಯಾಡಗಿ ಮೆಣಸಿನಕಾಯಿ ಸೇರಿಸ್ತಾ ಇದ್ದೀನಿ. ಬೆಣ್ಣೆ ಆರೋಗ್ಯಕ್ಕೆಲ್ಲ ತುಂಬಾ ಒಳ್ಳೆಯದು, ನೀವು ಅಷ್ಟೇ ಯೂಸ್ ಮಾಡ್ಕೊಳ್ಳಿ. ಬೆಣ್ಣೆ ತುಪ್ಪ ಎಲ್ಲ ತಿಂದರೆ ಮೂಳೆಗೆ ಸ್ಟ್ರೆಂತು ಮತ್ತು ಸ್ಟ್ರಾಂಗ್ ತುಂಬ ಇರುತ್ತೆ. ಈಗ ಒಗ್ಗರಣೆ ರೆಡಿಯಾಗಿದೆ. ನೋಡಿ, ಸಾಂಬಾರು ರೆಡಿಯಾಗಿದೆ. ನೀವು ಬೆಣ್ಣೆ ಆಪ್ಷನಲ್ಲು ಬೇಕಾದರೆ ಹಾಕ್ಕೋಬೋದು. ಈಗ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ನೋಡಿ, ರೆಡಿಯಾಗಿದೆ. ಈಗ ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮಸ್ತ್ ಸೊಪ್ಪು ಸಾಂಬಾರು ರೆಡಿಯಾಗಿದೆ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.